ಒಟ್ಟು ಇವು ಹೊಗೆ ಧೂಳಿನಿಂದ ಏನಾಗುತ್ತೆ, ಇದು ವಿಸ್ತರಣೆ ಆದರೆ ಏನಾಗ್ಬೋದು ಸರ್? ಒಂದು ವಿಶೇಷವಾಗಿ ನಾನು ಒಬ್ಬ ವೈದ್ಯನಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇನೆ. ವಾಯು ಮಾಲಿನ್ಯ ಇದೆಯಲ್ಲ, ಇದೊಂಥರ ವಿಷಾನಿಲ ಇದ್ದ ಹಾಗೆ. ಹಿಂದೆ ಗುಜರಾತ್ನಲ್ಲೇ ಡೈಆಕ್ಸೈಡ್ ಆಗಿ ಅವ್ರ ಮನೆಗಿದ್ದವರೇ ಬೆಳಗ್ಗೆ ಹೇಳಲಿಲ್ಲ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇಂದಿಗೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿದ್ದಾರೆ. ಹುಟ್ಟುವ ಮಕ್ಕಳು ಭವಿಷ್ಯದಲ್ಲಿ ಅಂಗವಿಕಲರಾಗ್ತಾರೆ. ಯೌವನಸ್ಥರಿಗೆ ವೀರ್ಯನಾಶ ಆಗಿ ಅವರು ನಪುಂಸಕತೆ ಉಂಟಾಗ್ತಿದ್ದಾರೆ. ಪುತ್ರ ಸಂತಾನ ಆಗಲಿಕ್ಕೆ ಸಾಧ್ಯವಾಗಿಲ್ಲ ಅವ್ರಿಗೆ. ಯಾಕೆಂದರೆ ವೀರ್ಯನಾಶ ಆಗೋದ್ರಿಂದ ದೇಹದಾಢ್ಯದಲ್ಲಿ ಅವರು ಆರೋಗ್ಯಕರವಾಗಿ ಕಂಡ್ರೂ ವೀರ್ಯನಾಶದಿಂದ ಅವ್ರಿಗೆ ಏನೇನೂ ಸೌಲಭ್ಯ ಸಿಗೋದಿಲ್ಲ. ಭವಿಷ್ಯದಲ್ಲಿ ಅವರ ಭವಿಷ್ಯ ಕರಾಳ ಭವಿಷ್ಯ ಆಗ್ತದೆ. ಹುಟ್ಟುವ ಮಕ್ಕಳು ಬರೀ ಅಂಗವಿಕಲ ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಸಂಪೂರ್ಣ ಪೂರ್ಣಾಂಗ ಆದರೂ ಪರವಾಗಿಲ್ಲ, ವಿಕಲಾಂಗರಾಗ್ಬಿಡ್ತಾರೆ. ಭವಿಷ್ಯದಲ್ಲಿ ನಾಳೆ ಕೊಪ್ಪಳ ಜನಾಂಗ ಅಂದರೆ ವಿಕಲಾಂಗರ ನಗರ ಆಗೋಗುತ್ತೆ. ಕೊಪ್ಪಳ ಇವತ್ತು ಎಷ್ಟು ಸಮೃದ್ಧವಾಗಿದೆ, ಎಷ್ಟು ಕೈಗಾರಿಕಣವಾಗಿದೆ, ಎಂತಹ ಮಹಾಬೀಡು, ಸತ್ಪುರುಷರದ್ದು ಬೀಡು ಅಂತ ಹೇಳ್ಕೊತಾ ಇದೆ. ಎಂತೆಂತಹ ಮಹಾಪುರುಷರು ಹುಟ್ಟಿದ್ದು ತ್ಯಾಗಜೀವಿಗಳು ನಾಡು ಅನಿಸುತ್ತೆ. ಅಂಜನಾದ್ರಿ ಬೆಟ್ಟ ಇರ್ತಕ್ಕಂಥ 120 ನಮ್ಮ ಸ್ವಾಮೀಜಿಯವರ ದಿವ್ಯ ಸನ್ನಿಧಾನ ಇದೆ. ಇವೆಲ್ಲವೂ ಮರೆಮಾಚಾಗಿ ತೆವಳುವ ನಗರ ಆಗೋಗುತ್ತೆ ಭವಿಷ್ಯದಲ್ಲಿ. ಧೂಳಿನಿಂದಾಗ ಅಂದರೆ ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಪರಿಸರ ನಾಶ ಆಗಂತಲ್ಲಿ ಇಡೀ ದೇಶದಲ್ಲಿ ಇದೊಂದು ವಿಕೃತವಾದ ಪದ್ಧತಿ ಆಗ್ತಿದೆ. ಆದ್ದರಿಂದ ನಾನು ಕೈ ಮುಗಿದು ಕೇಳ್ಕೊತೇನೆ ಒಬ್ಬ ವೈದ್ಯನಾಗಿ. ನನಗೆ ತಿಳಿದ ಮಟ್ಟಿಗೆ ಹೇಳ್ತದೆ, ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ ಶ್ವಾಸಕೋಶದ ಮೇಲೆ ಪರಿಣಾಮ ಬೀರೋದ್ರಿಂದ ಭವಿಷ್ಯದಲ್ಲಿ ನಡೆದಾಡಲಿಕ್ಕೂ ಇವತ್ತು ಯಾರು ಆರೋಗ್ಯವಂತರಿಗಿದ್ದಾರೆ ಒಂದು ದಿವಸ ಬೆಳಗ್ಗೆ ಎದ್ದಾಗ ಅವರು ನಡೆದಾಡಲು ಆಗದಂಥ ತೆವಳುವ ಸ್ಥಿತಿಗೆ ಬಂದುಬಿಡ್ತಾರೆ. ದಯವಿಟ್ಟು ಆದ್ದರಿಂದ ತಮ್ಮಲ್ಲಿ ಮತ್ತೊಮ್ಮೆ ನಾನು ಕೇಳ್ಕೊಳ್ಳೋದಿಷ್ಟೇ, ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ ಆಗದೇ ಇದ್ದಾಗೆ ನೋಡ್ಕೋಬೇಕು. ಒಂದು ದೇಶ ಸಮೃದ್ಧವಾಗಬೇಕಾದ್ರೆ, ಒಂದು ರಾಜ್ಯ, ಒಂದು ಜಿಲ್ಲೆ ಸಮೃದ್ಧವಾಗಬೇಕು ಅಂದರೆ ಅದಕ್ಕೆ ಇವತ್ತು ಅರಣ್ಯ ಸಂಪತ್ತು ಬೇಕು ಅಂತ ಗಿಡ ಮರ ಬೆಳೆಸ್ತಾ ಇದ್ವಿ ಒಂದು ಕಡೆ. ಅದಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾಯಿದೆ ಸರ್ಕಾರ. ವನ್ಯ ಸಂಪತ್ತು ವೃದ್ಧಿ ಮಾಡಬೇಕು, ಆಕ್ಸಿಜನ್ ಎಲ್ಲರಿಗೂ ತಲುಪಬೇಕು ಅಂತೇಳಿ. ಆದರೆ ಇನ್ನೊಂದು ಕಡೆ ಈ ಮಾರಕ ಯೋಜನೆಗಳನ್ನು ತರ್ತಾ ಇದ್ದೀವಿ ಅಂತ ಯಾಕೆ ಜನಪ್ರತಿನಿಧಿಗಳಿಂದ ಹಿಡಿದು ಆರೋಗ್ಯವಂತ ಸಂಸ್ಥೆಗಳು ಮತ್ತು ವಿಶೇಷವಾಗಿ ಮೆಡಿಕಲ್ ಕಾಲೇಜು, IMA ಅಂತ ಅವರು ಮುಂದೆ ಬರಬೇಕು. ಈ ವಾಯು ಮಾಲಿನ್ಯದಿಂದ ಆಗತಕ್ಕಂಥ ದುಷ್ಪರಿಣಾಮಗಳಿಗೆ ಜನತೆಗೆ ಪರಿಣಾಮ ಬೀರುವ ಮೇಲೆ ಅವರು ಕರಪತ್ರಗಳ ಮುಖಾಂತರ, ಪತ್ರಿಕೆಗಳ ಮುಖಾಂತರ, ಉಪನ್ಯಾಸಗಳ ಮಾತ್ರ ಜನತೆಯಲ್ಲಿ ವಿಶೇಷವಾಗಿ ಯುವ ಜನತೆಗೆ ಜಾಗೃತಿ ಮೂಡುವಂತೆ ಮಾಡಬೇಕು. ಇವತ್ತು ನೋಡಿ IVF, ಇನ್ಫರ್ಟಿಲಿಟಿ ಇಟ್ಟಿದ್ದಾರೆ. ಕಾರಣ ಏನು ಅಂದರೆ ಮೊಬೈಲು ಇಂಡೈರೆಕ್ಟಾಗಿ ಸೊಂಟದ ಮೇಲೆ ಇಟ್ಟುಕೊಳ್ಳುವುದರಿಂದ ಪುರುಷ ವರ್ಗದವರು ಏನು ಅನಾಹುತ ಆಗ್ತಾ ಇದೆ ಅನ್ನೋದನ್ನು ವಿದೇಶಿಯ ವೈದ್ಯಕೀಯ ತಂತ್ರಜ್ಞರು ವಿವರಿಸ್ತಾ ಇದ್ದಾರೆ. ಮೆದುಳ ಮೇಲೆ ತಲೆ ಮಾಡುವಾಗ, ರಾತ್ರಿ ನಿದ್ದೆ ಮಾಡುವಾಗ ತಲೆ ಪುತ್ತಲ್ಲಿ ಇಟ್ಕೊಳ್ಳೋದ್ರಿಂದ ಏನು ತೊಂದರೆ ಆಗ್ತಿದೆ ಅಂತ ಹೇಳ್ತಾ ಇದೆ. ವಿಶೇಷವಾಗಿ ಉಸಿರಾಡಲು ಅಗತ್ಯವಾದ ಈ ಆಮ್ಲಜನಕಕ್ಕೋಸ್ಕರವೇ ನಾವು ಸಂಪೂರ್ಣವಾಗಿ ಸಿದ್ಧರಾಗಬೇಕು. ವಾಯು ಮಾಲಿನ್ಯ ಆಗದೇ ಇದ್ದಾಗೆ ನಾವೆಲ್ಲ ಇವತ್ತು ಕಂಕಣಬದ್ಧರಾಗೋಣ. ಈ ದುಷ್ಪರಿಣಾಮಗಳ ತಡೆ ಹಿಡಿಯುವುದರಲ್ಲಿ ಯುವ ಜನತೆ ಮತ್ತು ಜನತೆಯ ಬಗ್ಗೆ ಜಾಗೃತಿ ಮೂಡಿಸುವ ಕ್ರಮ ಕೈಗೊಳ್ಳಬೇಕು ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊತೇನೆ. ಮನಸ್ಸಲ್ಲಿ ಇಟ್ಕೊಳ್ಳಿ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಗಳು ಹುಟ್ಟುವ ಮಕ್ಕಳು ವಿಕಲಾಂಗರಾಗ್ಬಿಡ್ತಾರೆ. ಬರೀ ಒಂದು ಅಂಗ ಅಲ್ಲ, ತೆವಳದಲ್ಲ, ವಿಕಲಾಂಗರು, ಬಹು ವಿಕಲಾಂಗರಾಗ್ಬಿಡ್ತಾರೆ. ಕಣ್ಣು, ಕಿವಿ, ಮೂಗು ಕಾಣದೇ ಇದ್ದಾಗೆ ತಂದೆ ತಾಯಿಗಳಿಗೆ ಜೀವನವಿಡೀ ಅವರೊಬ್ಬರು ನಮಗೆ ಮಾರಕವಾದ ರೀತಿ ರೋಗ ಬಂತಲ್ಲ ಅಂಥೇಳಿ ಜೀವನವಿಡೀ ಪರಿತಪಿಸುವಂಥದ್ದಾಗ್ತಿದೆ. ಅವರು ಶ್ರೀಮಂತರಿರ್ಬೋದು, ಬಡವರು ಇರ್ಬೋದು, ಮಧ್ಯಮ ವರ್ಗದಿರ್ಬೋದು. ಇಂತಹ ಮಕ್ಕಳ, ಅಸಹಾಯ ಮಕ್ಕಳ ನಿರ್ವಹಣೆಯಲ್ಲಿ ತಮ್ಮ ಜೀವನ ತ್ಯಾಗ ಮಾಡಬೇಕಾಗುತ್ತೆ. ಅದರಿಂದ ಮತ್ತೊಮ್ಮೆ ಕೊಪ್ಪಳ ಜನತೆಯಲ್ಲಿ ನಮ್ರ ವಿನಂತಿ, ಈ ವಾಯು ಮಾಲಿನ್ಯ ಆಗದೇ ಇದ್ದಾಗೆ ಪ್ರಥಮ ಆದ್ಯತೆ ನೀಡಿ ಅದಕ್ಕೆ ಮಾರಕವಾಗಿರುವ ಈ ಯೋಜನೆ ತಡೆಗಟ್ಟುವಂತೆ ತಮಗಿರುವ ಎಲ್ಲ ಸಂಪನ್ಮೂಲಗಳನ್ನು ಮತ್ತು ಈ ಒಂದು ಇನ್ಫ್ಲೂಯೆನ್ಸ್ಗಳನ್ನು ಜನಪ್ರತಿನಿಧಿ ಮೇಲೆ ಬೀರಿ ಇದರ ಪರಿಣಾಮವನ್ನು ಅವರು ಮನದಟ್ಟು ಮಾಡಿಕೊಳ್ಳಿ. ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯದಿಂದ ಏನಾಗುತ್ತೆ ಅನ್ನೋದನ್ನು ಕರಪತ್ರಗಳ ಮುಖಾಂತರ, ಜ್ಞಾನದಾಹಿಗಳಿಗೆ ಮುಖಾಂತರ, ಸಮಾಜದ ಬಹು ಮುಖಂಡರುಗಳ ಮುಖಾಂತರ ಇದನ್ನು ಪ್ರಜ್ಞೆ ಮೂಡಿಸುವಂಥ ಕಾರ್ಯ ಮಾಡಿ ಬಹು ವಿಕಲಾಂಗರು ಅನ್ನೋದನ್ನು ನೆನಪಲ್ಲಿಟ್ಕೊಳ್ಳಿ. ನಾವು ಯಾರೂ ಏನೂ ಮಾಡಬೇಕಾದಿಲ್ಲ. ಅಪಘಾತಗಳಿಂದ ವಿಕಲಾಂಗರಾಗೋದು ಬೇರೆ, ಅದು ಏನೋ ಒಂದು ಅಂಗ ಆಗುತ್ತೆ, ಕೈಯೋ ಕಾಲ ಮುರಿಯುತ್ತೆ ಅಂತ. ಆದರೆ ವಿಕಲಾಂಗರು ಅಂದರೆ ಭವಿಷ್ಯದಲ್ಲಿ ಆ ತಾಯಿ ತಂದೆ ಕನಸುಗಳು ಭಗ್ನವಾಗ್ತದಲ್ಲ, ಜೀವನವಿಡೀ ನರಕಮಯ ಆಗ್ತದೆ. ದಯವಿಟ್ಟು ಎಚ್ಚೆತ್ಕೊಳ್ಳಿ. ಧನ್ಯವಾದ.